ಮುಂಡಗೋಡ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಶಾಂತ ಮತ್ತು ಸಾಂಸ್ಕೃತಿಕವಾಗಿ ವೈವಿಧ್ಯಮಯ ಪ್ರದೇಶವಾಗಿದೆ. ಈ ತಾಲೂಕು ವಿಶೇಷವಾಗಿ ಬೌದ್ಧ ಧರ್ಮದ ಪ್ರಮುಖ ಕೇಂದ್ರವಾಗಿ ದೇಶಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿನ ಬುದ್ಧ ದೇವಾಲಯಗಳು ಧಾರ್ಮಿಕ ನಂಬಿಕೆಯ ಕೇಂದ್ರಗಳಾಗಿರುವುದರ ಜೊತೆಗೆ ಶಾಂತಿ, ಅಹಿಂಸೆ ಮತ್ತು ಮಾನವೀಯ ಮೌಲ್ಯಗಳನ್ನು ಸಾರುವ ಮಹತ್ವದ ಆಧ್ಯಾತ್ಮಿಕ ಕೇಂದ್ರಗಳಾಗಿವೆ. ಮುಂಡಗೋಡದ ಈ ವಿಶಿಷ್ಟ ಗುರುತು ಟಿಬೆಟಿಯನ್ ಬೌದ್ಧ ಸಮುದಾಯದ ನೆಲೆಸಿಕೆಯಿಂದ ರೂಪುಗೊಂಡಿದೆ. 1959ರ ನಂತರ ಟಿಬೆಟ್ ಪ್ರದೇಶದಲ್ಲಿ ಉಂಟಾದ ರಾಜಕೀಯ ಮತ್ತು ಸಾಮಾಜಿಕ ಅಶಾಂತಿಗಳ ಪರಿಣಾಮವಾಗಿ ಸಾವಿರಾರು ಟಿಬೆಟಿಯನ್ ಜನರು ತಮ್ಮ ಜನ್ಮಭೂಮಿಯನ್ನು ತೊರೆದು ಭಾರತಕ್ಕೆ ಶರಣಾಗಬೇಕಾಯಿತು. ಭಾರತ ಸರ್ಕಾರ ಮಾನವೀಯ ದೃಷ್ಟಿಯಿಂದ ಇವರಿಗೆ ಆಶ್ರಯ ನೀಡಿ ಕರ್ನಾಟಕದ ಮುಂಡಗೋಡ ತಾಲೂಕಿನಲ್ಲಿ ವಿಶಾಲ ಭೂಮಿಯನ್ನು ಒದಗಿಸಿತು. ಇದರ ಫಲವಾಗಿ ಡಂಪಾ ಲಿಂಗ್ ಮತ್ತು ಡೋಯ್ಗು ಲಿಂಗ್ ಎಂಬ ಎರಡು ಪ್ರಮುಖ ಟಿಬೆಟಿಯನ್ ವಸತಿಗಳು ಇಲ್ಲಿ ಸ್ಥಾಪನೆಯಾದವು. ಈ ವಸತಿಗಳೊಂದಿಗೆ ಅನೇಕ ಬುದ್ಧ ದೇವಾಲಯಗಳು, ಮಠಗಳು ಮತ್ತು ಧಾರ್ಮಿಕ ಶಿಕ್ಷಣ ಕೇಂದ್ರಗಳು ನಿರ್ಮಾಣಗೊಂಡವು. ಕಾಲಕ್ರಮೇಣ ಮುಂಡಗೋಡ ತಾಲೂಕು ದಕ್ಷಿಣ ಭಾರತದ ಪ್ರಮುಖ ಬೌದ್ಧ ಧಾರ್ಮಿಕ ಕೇಂದ್ರವಾಗಿ ರೂಪುಗೊಂಡಿತು. ಮುಂಡಗೋಡದಲ್ಲಿರುವ ಬುದ್ಧ ದೇವಾಲಯಗಳು ಬೌದ್ಧ ಧರ್ಮದ ತತ್ವ ಮತ್ತು ಜೀವನ ದರ್ಶನವನ್ನು ಜೀವಂತವಾಗಿ ಪ್ರತಿಬಿಂಬಿಸುತ್ತವೆ. ಈ ದೇವಾಲಯಗಳಲ್ಲಿ ಬುದ್ಧನ ಉಪದೇಶಗಳಾದ ಕರುಣೆ, ಮೌನ, ಧ್ಯಾನ ಮತ್ತು ಅಹಿಂಸೆಗೆ ವಿಶೇಷ ಮಹತ್ವ ನೀಡಲಾಗುತ್ತದೆ. ಪ್ರತಿದಿನವೂ ಇಲ್ಲಿ ಭಿಕ್ಷುಗಳು ಮತ್ತು ಭಿಕ್ಷುಣಿಯರು ಪ್ರಾರ್ಥನೆ, ಸೂತ್ರ ಪಠಣ ಮತ್ತು ಧ್ಯಾನದಲ್ಲಿ ತೊಡಗಿರುತ್ತಾರೆ. ದೇವಾಲಯದ ವಾತಾವರಣವು ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತಿದ್ದು, ಇಲ್ಲಿ ಪ್ರವೇಶಿಸುವ ಪ್ರತಿಯೊಬ್ಬರಲ್ಲೂ ಆಧ್ಯಾತ್ಮಿಕ ಚಿಂತನೆಗೆ ಪ್ರೇರಣೆಯನ್ನು ಮೂಡಿಸುತ್ತದೆ. ಈ ಬುದ್ಧ ದೇವಾಲಯಗಳ ವಾಸ್ತುಶಿಲ್ಪವು ಟಿಬೆಟಿಯನ್ ಶೈಲಿಯ ವಿಶಿಷ್ಟತೆಯನ್ನು ಹೊಂದಿದೆ. ದೇವಾಲಯಗಳ ಗೋಡೆಗಳ ಮೇಲೆ ಬುದ್ಧನ ಜೀವನ ಕಥೆಗಳು, ಬೋಧಿಸತ್ವರ ಚಿತ್ರಗಳು ಮತ್ತು ಮಂಡಲ ಕಲಾಕೃತಿಗಳು ಬಿಡಿಸಲ್ಪಟ್ಟಿವೆ. ಬಣ್ಣ ಬಣ್ಣದ ಪ್ರಾರ್ಥನಾ ಧ್ವಜಗಳು ಗಾಳಿಯಲ್ಲಿ ಹಾರಾಡುತ್ತಿದ್ದು, ಶಾಂತಿ ಮತ್ತು ಶುಭಾಶಯಗಳ ಸಂದೇಶವನ್ನು ಸುತ್ತಮುತ್ತಲ ಪರಿಸರಕ್ಕೆ ಹರಡುತ್ತವೆ ಎಂಬ ನಂಬಿಕೆಯಿದೆ. ದೇವಾಲಯಗಳಲ್ಲಿ ಸ್ಥಾಪಿಸಲಾದ ಬುದ್ಧನ ಮೂರ್ತಿಗಳು ಶಾಂತ ಮತ್ತು ಧ್ಯಾನಸ್ಥ ರೂಪದಲ್ಲಿ ಕಾಣಿಸಿಕೊಂಡು ಭಕ್ತರಲ್ಲಿ ಆಂತರಿಕ ನೆಮ್ಮದಿಯನ್ನು ಉಂಟುಮಾಡುತ್ತವೆ. ಮುಂಡಗೋಡ ತಾಲೂಕಿನ ಬುದ್ಧ ದೇವಾಲಯಗಳು ಧಾರ್ಮಿಕ ಪೂಜೆಯ ಜೊತೆಗೆ ಧರ್ಮ ಶಿಕ್ಷಣಕ್ಕೂ ಪ್ರಮುಖ ಕೇಂದ್ರಗಳಾಗಿವೆ. ಅನೇಕ ಮಠಗಳಲ್ಲಿ ಯುವ ಭಿಕ್ಷುಗಳಿಗೆ ಬೌದ್ಧ ತತ್ವಶಾಸ್ತ್ರ, ತರ್ಕಶಾಸ್ತ್ರ, ಧರ್ಮ ಗ್ರಂಥಗಳ ಅಧ್ಯಯನ, ಟಿಬೆಟಿಯನ್ ಭಾಷೆ ಮತ್ತು ಸಂಸ್ಕೃತಿಯ ಪಾಠಗಳನ್ನು ಕಲಿಸಲಾಗುತ್ತದೆ. ಇದರಿಂದ ಟಿಬೆಟಿಯನ್ ಸಂಸ್ಕೃತಿ ಮತ್ತು ಧರ್ಮ ಪರಂಪರೆ ಮುಂದಿನ ಪೀಳಿಗೆಗೆ ಸಂರಕ್ಷಿತವಾಗಿ ಸಾಗುತ್ತಿದೆ. ಜೊತೆಗೆ ಇಲ್ಲಿ ನಡೆಯುವ ಧರ್ಮೋಪನ್ಯಾಸಗಳು ಮತ್ತು ಸಂವಾದಗಳು ಸಾಮಾನ್ಯ ಜನರಿಗೂ ಬೌದ್ಧ ಧರ್ಮದ ಮೌಲ್ಯಗಳನ್ನು ಅರಿಯಲು ಸಹಾಯ ಮಾಡುತ್ತವೆ. ಹಬ್ಬಗಳು ಮತ್ತು ವಿಶೇಷ ಆಚರಣೆಗಳು ಮುಂಡಗೋಡದ ಬುದ್ಧ ದೇವಾಲಯಗಳಿಗೆ ಇನ್ನಷ್ಟು ವೈಭವವನ್ನು ತರುತ್ತವೆ. ಲೋಸಾರ್ ಎಂಬ ಟಿಬೆಟಿಯನ್ ನೂತನ ವರ್ಷ, ಬುದ್ಧ ಪೂರ್ಣಿಮೆ ಮತ್ತು ಮಹಾಪ್ರಾರ್ಥನಾ ಉತ್ಸವಗಳ ಸಂದರ್ಭದಲ್ಲಿ ದೇವಾಲಯಗಳು ದೀಪಾಲಂಕಾರದಿಂದ ಕಂಗೊಳಿಸುತ್ತವೆ. ಭಕ್ತರು ಮತ್ತು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಮೂಹ ಪ್ರಾರ್ಥನೆಗಳಲ್ಲಿ ಭಾಗವಹಿಸುತ್ತಾರೆ. ಈ ಸಂದರ್ಭಗಳಲ್ಲಿ ಟಿಬೆಟಿಯನ್ ಸಾಂಸ್ಕೃತಿಕ ನೃತ್ಯ, ಸಂಗೀತ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಸ್ಥಳೀಯ ಕನ್ನಡ ಜನರು ಈ ಆಚರಣೆಗಳಲ್ಲಿ ಭಾಗವಹಿಸುವುದು ಸಾಮಾಜಿಕ ಸೌಹಾರ್ದತೆಗೆ ಉತ್ತಮ ಉದಾಹರಣೆಯಾಗಿದೆ. ಮುಂಡಗೋಡದ ಬುದ್ಧ ದೇವಾಲಯಗಳು ಸ್ಥಳೀಯ ಸಮಾಜದ ಮೇಲೆ ಬಹುಮುಖ ಪ್ರಭಾವ ಬೀರಿವೆ. ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ಇವುಗಳ ಪಾತ್ರ ಗಮನಾರ್ಹವಾಗಿದೆ. ಟಿಬೆಟಿಯನ್ ಶಾಲೆಗಳು, ಔಷಧಾಲಯಗಳು ಮತ್ತು ಕೈತೋಟ ಆಧಾರಿತ ಉದ್ಯಮಗಳು ಸ್ಥಳೀಯ ಜನರಿಗೆ ಉದ್ಯೋಗ ಮತ್ತು ಸೇವೆಗಳನ್ನು ಒದಗಿಸುತ್ತಿವೆ. ಇದರೊಂದಿಗೆ ಬುದ್ಧ ದೇವಾಲಯಗಳು ಪ್ರವಾಸೋದ್ಯಮಕ್ಕೂ ಉತ್ತೇಜನ ನೀಡಿದ್ದು, ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರಿಂದ ಸ್ಥಳೀಯ ಆರ್ಥಿಕತೆ ಬಲಗೊಳ್ಳುತ್ತಿದೆ. ಒಟ್ಟಿನಲ್ಲಿ
ಮುಂಡಗೋಡ ತಾಲೂಕಿನ ಬುದ್ಧ ದೇವಾಲಯಗಳು ಕೇವಲ ಧಾರ್ಮಿಕ ಕಟ್ಟಡಗಳಷ್ಟೇ ಅಲ್ಲ, ಅವು ಶಾಂತಿ, ಸಹನಶೀಲತೆ, ಸಹಬಾಳ್ವೆ ಮತ್ತು ಮಾನವೀಯ ಮೌಲ್ಯಗಳ ಜೀವಂತ ಪ್ರತೀಕಗಳಾಗಿವೆ. ಇಂದಿನ ಅಶಾಂತ ಮತ್ತು ಆತಂಕಭರಿತ ಜಗತ್ತಿನಲ್ಲಿ ಬುದ್ಧನ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸುವ ಈ ದೇವಾಲಯಗಳು ಸಮಾಜಕ್ಕೆ ದಾರಿದೀಪವಾಗಿವೆ. ಮುಂಡಗೋಡದ ಬುದ್ಧ ದೇವಾಲಯಗಳು ಮುಂದಿನ ಪೀಳಿಗೆಯಿಗೂ ಶಾಂತಿಯ ಸಂದೇಶವನ್ನು ಸಾರುತ್ತಾ ಕರ್ನಾಟಕದ ಸಾಂಸ್ಕೃತಿಕ ಹೆಮ್ಮೆಯಾಗಿ ಸದಾ ಉಳಿಯಲಿವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.